ಸಚಿವ ಪ್ರಿಯಾಂಕ್ ಖರ್ಗೆ ಪರ ನಿಲ್ಲೋಕೆ ಕೆಲವರಿಗೆ ಧೈರ್ಯನೇ ಇಲ್ಲ ಅನ್ನೋಂಥ ಮಾತು ಬರ್ತಾ ಇದೆ. ಇನ್ನು ಕೆಲವರಿಗೆ ಮನಸ್ಸು ಕೂಡ ಇಲ್ಲ, ಧೈರ್ಯನೂ ಇಲ್ಲ, ಮನಸ್ಸೂ ಇಲ್ಲ. ಒಂಟಿಯಾಗಿದ್ದಾರಾ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಮಾತು. ಪ್ರಿಯಾಂಕ್ ಖರ್ಗೆ ಅವರ ಒಂದು ವಿಚಾರದಲ್ಲಿ ಕೆಲವರಿಗೆ ಮನಸ್ಸಿಲ್ಲ, ಕುಚ್ ಅಂದರೆ ನಮಗೆ ಅವ್ರ ಜೊತೆ ಇರಬೇಕನ್ನಿಸಿದ್ರು ಕೂಡ ಆಗ್ತಾ ಇಲ್ಲ ಅಂತ, ಕುಚ್ತೋ ಗಡಬಡ ಹೇ ಅಂತ, ಅಂದರೆ ಏನೋ ಒಂದು ಮನಸ್ಸಿನಲ್ಲಿ ಗೊಂದಲ, ಇರಬೇಕೋ ಬೇಡವೋ, ನಿಂತರೆ ಏನಾಗುತ್ತೋ ಅಂತ. ಸ್ವಂತ ಮನೆಯಲ್ಲಿ ಸ್ವಂತವರಿಂದಲೇ ಅಪಸ್ವರ ಎದ್ದಿದೆ ಅನ್ನುವಂತಹ ಮಾತು. RSS ವಿರುದ್ಧ ನಿಲ್ಲಲು ಕಾಂಗ್ರೆಸ್ ಶಾಸಕರಿಗೆ ಮನಸ್ಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಂಘ ಪರಿವಾರವನ್ನ ವಿರೋಧ ಮಾಡಲು ಧೈರ್ಯ ಇಲ್ವಾ? ಹಾಗಾದ್ರೆ ಎಲ್ಲರೂ ಒಟ್ಟಾದರೂ ಪ್ರಿಯಾಂಕ್ ಖರ್ಗೆ ಮಾತ್ರ ಒಂಟಿಯಾಗ್ಬಿಟ್ರ ಎನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಬಂಗಲೆಯಲ್ಲಿ ಭಿನ್ನರಾಗ ಈಗ ಎದ್ದಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಗಾನಕ್ಕೆ ತಲೆ ದೂಗುವವರಿಲ್ಲ ಎನ್ನುವಂಥ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಆದರೂ ಛಲಬಿಡದೆ ಧೈರ್ಯ ಗುಂದದೆ ದೃಢವಾಗಿ ನಿಂತ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನಾನು ಯಾವುದಕ್ಕೂ ಹೆದರಲ್ಲ ಅಂತ ಹೇಳಿ, ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯಾದ ಒಂದು ಬದಲಾವಣೆ ಇಲ್ಲ, ನಾನು ಯಾವಾಗಲೂ ಕೂಡ ಒಂದೇ ರೀತಿಯಾಗಿರ್ತೇನೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಗೊಂದಲ ಇದೆ ಅವರಿಗೆ ಸಪೋರ್ಟ್ ಮಾಡುವಂಥ ಒಂದು ವಿಚಾರದಲ್ಲಿ ಕೆಲ ನಾಯಕರು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂಟಿಯಾಗ್ಬಿಟ್ರ, RSS ವಿರುದ್ಧ ತಮ್ಮ ನಿಲುವು ಏನಿದೆ ಅದು ಸ್ಪಷ್ಟವಾಗಿದೆ, ನಾನು ಹೇಳಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಂಘ ಪರಿವಾರವನ್ನ ವಿರೋಧ ಮಾಡಲು ಧೈರ್ಯ ಇಲ್ವಾ ಅವರ ಪರವಾಗಿರುವಂಥವ್ರಿಗೆ, ಮಾತನಾಡುವಂಥವ್ರಿಗೆ ಅಂತ. ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ, ಒಟ್ಟಾದ್ರು. ಆದರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಈಗ ಒಂಟಿಯಾದ್ರೆ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಅವರು RSS ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಒಂದು ಬಂಗಲೆಯಲ್ಲಿನೇ ಒಂದು ಭಿನ್ನವಾದಂತಹದ್ದು ಬೇರೆ ಬೇರೆ ಒಂದು ಮನಸ್ಥಿತಿಗಳು ಈಗ ಆಗ್ಬಿಟ್ಟಿದೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನು RSS ಬಗ್ಗೆ ಮಾತನಾಡಿದ್ರು, RSSನ ಬ್ಯಾನ್ ಮಾಡೋ ವಿಚಾರದ ಬಗ್ಗೆ ಮಾತನಾಡಿದ್ರು, ಕೆಲವೊಂದು ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಮಾತನಾಡಿದ್ರು, ಚಟುವಟಿಕೆಗಳು ಯಾವುದೂ ಕೂಡ ಆಗಬಾರ್ದು, ಅದಕ್ಕೆ ನಿರ್ಬಂಧ ಹೇರಬೇಕು ಅಂತ ಮಾತನಾಡಿದ್ರು, ಪತ್ರವನ್ನು ಕೂಡ ಬರೆದಿದ್ರು CM ಸಿದ್ದರಾಮಯ್ಯ ಅವರಿಗೆ. ಅಲ್ಲಿಂದ ಏನೇನಾಯ್ತು, ಎಲ್ಲ ಬೆಳವಣಿಗೆ ಆಯ್ತು, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಬೆದರಿಕೆ ಕರೆ ಬರುತ್ತೆ, ಬೈತಾರೆ, ಕೆಲವು ಬೇರೆ ಬೇರೆ ನಾಯಕರು ಮಾತನಾಡ್ತಾರೆ, RSSನ ತೆಗಿಯೋಕ್ಕಾಗಲ್ಲ, ನಿಲ್ಲಿಸೋಕ್ಕಾಗಲ್ಲ ಯಾರು ಕೂಡ ಅಂತ ಹೇಳ್ತಾರೆ. ಯಾರೇ ಬಂದರೂ ಸರಿ RSSನ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಕಾನೂನಿನಲ್ಲಿ ಕೆಲವೊಂದು ನಿಯಮ ಇದೆ, ಅದರ ಪ್ರಕಾರ ನಾವು ಮಾಡ್ತೀವಿ. ಯಾಕಂದರೆ ಈ ಹಿಂದೆ ಕೂಡ ನಾವು 2 ಸಲ ಮಾಡಿದ್ವಿ, ಹೀಗಾಗಿ ಮತ್ತೆ ಮಾಡ್ತೀವಿ. ನಾವೇನೇ ಮಾಡಿದ್ರು ಕೂಡ ಕಾನೂನು ರೀತಿಯಲ್ಲಿ ಮಾಡ್ತೀವಿ. ನನ್ನ ಒಂದು ನಿಲುವು ಏನಿದೆ ಸ್ಪಷ್ಟವಾಗಿದೆ, ಯಾರೂ ಕೂಡ ಅದ್ರ ಬಗ್ಗೆ ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನನ್ನ ನಿಲುವು ಯಾವುದೇ ರೀತಿಯಾಗಿ ಒಂದೇ ಸಲ ಅಂದರೆ ಒಂದೇ ಥರ ಇರುತ್ತೆ. ನಾನು ಧೈರ್ಯವಾಗಿದ್ದೀನಿ, ಯಾವುದೇ ಒಂದು ವಿಚಾರಕ್ಕೆ ನಾನು ಗೊಂದಲ ಆಗಿಲ್ಲ, ಭಯಪಟ್ಟಿಲ್ಲ. ಯಾರು ಏನಾದರೂ ಮಾತನಾಡ್ಕೊಳ್ಳಿ, ನನ್ನ ಬಗ್ಗೆ ಏನಾದರೂ ಹೇಳಿಕೆಯನ್ನು ಹೇಳಿ, ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಭಯಪಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದಂಥವ್ರು, ಅವರಿಂದ ಓಡಾಡ್ತಾ ಇದ್ದಂಥವ್ರು, ಈ ಒಂದು ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಾ? ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಅವರೇ ಮನಸ್ಸಿಲ್ವಾ, ಧೈರ್ಯ ಇಲ್ವಾ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಸಂಘ ಪರಿವಾರವನ್ನು ವಿರೋಧ ಮಾಡಿಕೊಂಡಿದ್ದಕ್ಕೆ ಇವರಿಗೆ ಈ ರೀತಿಯಾದ ಒಂದು ಪರಿಸ್ಥಿತಿ ಬಂತ. ಪ್ರಿಯಾಂಕ್ ಖರ್ಗೆ ಯಾರಿದ್ದರೂ ಇಲ್ಲ ಅಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿ. ಆದರೆ ಈಗ ಎಲ್ಲೋ ಒಂದು ಕಡೆ RSSನ್ನು ವಿರೋಧ ಮಾಡಿದ್ದಕ್ಕೆ, ಎದುರು ಹಾಕ್ಕೊಂಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಒಂಟಿಯಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರ ಏನಿದೆ, RSS ವಿವಾದದ ಒಂದು ವಿಚಾರ ದಿನಾಲೂ ಕೂಡ ಚರ್ಚೆ ಆಗುತ್ತೆ. ಒಬ್ಬರಲ್ಲ ಒಬ್ಬರು ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾರೆ, ವಿರೋಧ ಮಾಡ್ತಾರೆ. ಕೆಲವರು ಖರ್ಗೆ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ನಲ್ಲಿರುವಂತಹ ಕೆಲ ನಾಯಕರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಅವರು ಈ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು ಅನ್ನೋಂಥ ರೀತಿಯಲ್ಲಿ ಕೆಲವರು ಹೇಳಿದರೆ, ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿದೆ, ಅವರು ಸರಿಯಾಗಿಯೇ ಹೇಳಿದ್ದಾರೆ, ಕಾನೂನು ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಕೆಲ ನಾಯಕರು ಹೇಳ್ತಾರೆ. ಇನ್ನು BJP ಅವರು ವಿಚಾರಕ್ಕೆ ಬಂದ್ಬಿಟ್ರಂತೂ ಮುಗೀತು. ಪ್ರಿಯಾಂಕ್ ಖರ್ಗೆ ಏನೋ ಒಂದು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾರೆ, ಆರೋಪಗಳನ್ನು ಮಾಡ್ತಾರೆ, ಸವಾಲುಗಳನ್ನು ಹಾಕ್ತಾರೆ. ಆದರೆ ಅದು ಏನೇ ಸವಾಲು ಹಾಕ್ತೀರಾ ಹಾಕಿ, ಯಾರು ಏನು ಮಾತಾಡ್ತೀರಾ ಮಾತಾಡಿ, ನನ್ನ ನಿಲುವು ಯಾವಾಗಲೂ ಕೂಡ ಸ್ಪಷ್ಟವಾಗಿರುತ್ತೆ. ನಾನು ಮೊದಲು ಏನು ಹೇಳಿದ್ದೆ ಅದೇ ಮಾತನ್ನು ಇಲ್ಲಿವರೆಗೂ ಹೇಳ್ತೀನಿ. ಯಾರು ಏನೇ ಮಾತಾಡಿದ್ರು ಸರಿ, ಬೆದರಿಕೆ ಕರೆಗಳು ಬಂದರೂ ಸರಿ, ನನ್ನ ಮನೆ ಮುಂದೆ ಬಂದು ಬೈತೀನಂತ ಏನು ಸವಾಲು ಹಾಕಿದ್ರಲ್ಲ ನೀವು ಬಂದು ಬೈದರೂ ಸರಿ, ನಾನು ಎಲ್ಲದಕ್ಕೂ ಕೂಡ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಅದು ಕಾನೂನಿನ ಒಂದು ರೀತಿಯಲ್ಲಿ. CM ಸಿದ್ದರಾಮಯ್ಯ ಅವರ ಜೊತೆ ಕೂಡ ನಾನು ಮಾತನಾಡಿದ್ದೀನಿ, ಪತ್ರವನ್ನು ಬರೆದಿದ್ದೀನಿ. ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ. ಇದರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋ ಒಂದು ಅಧಿಕಾರ ಇಲ್ಲ. ನೀವು ಮಾತಾಡ್ತೀರಾ ಮಾತಾಡಿ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಆ ಒಂದು ಮನಸ್ಥಿತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಇರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.